ಹಾಗೆ ದೇಶಭಕ್ತಿ ಗೀತೆ ಗುರುಪುಟ್ಟರಾಜರ ಭಕ್ತಿ ಗೀತೆಯೊಂದಿಗೆ ಆರಂಭ ಮಾಡಿದ್ವಿ. ದೇಶಭಕ್ತಿಯಿಂದ ಅವರೇ ಬರೆದಿರ್ತಕ್ಕಂಥ ದೇಶಭಕ್ತಿ ಗೀತೆಗಳು ಪುಸ್ತಕದಿಂದ ತಗೊಂಡಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಹಾಡೋಣ. ದೇಶ ನಮ್ಮಲ್ಲೆಲ್ಲ ಏನಂತ ಅಂದ್ರೆ ಸರ್ಕಾರ ನಮ್ಗೆ ಏನಾರ ಕೊಡುತ್ತ ಅಂತ ಕಾಕೊಂತ ಕೂತೀವಿ. ಅದನ್ನು ಕೊಡ್ಲಿ ಇದನ್ನು ಕೊಡ್ಲಿ, ಓಟ್ ಹಾಕುವಾಗ ನಮಗೆ ಇನ್ನೇನು ಕೊಡ್ಲಿ, ಅವ್ರು ಕೊಟ್ರೆ ಅವ್ರದ್ದು ಇರಲಿ, ಇವ್ರು ಕೊಟ್ರೆ ಇವ್ರದ್ದು ಇರಲಿ, ಎಲ್ಲರೂ ತಗೊಂಡು ನಾವು ಉದ್ಧಾರ ಆಗೋಣ ಅಂತಕ್ಕಂಥ ಭಾವನೆ ನಮ್ಮಲ್ಲಿರುತ್ತೆ. ನಮಗೆ ಮೊದಲನೇದಾಗಿರಬೇಕಾಗಿದ್ದು ದೇಶಭಕ್ತಿ. ನಾವಿಲ್ಲಿ ಉಣ್ತೀವಿ, ಇಲ್ಲಿ ತಿಂತೀವಿ, ಇಲ್ಲಿ ಬದುಕು ಸಾಗಿಸ್ತೀವಿ, ನಮ್ಮ ಮಕ್ಕಳಿಗೆ ಇಲ್ಲಿರೋ ಒಂದು ಅವಕಾಶ ಮಾಡಿಕೊಡ್ತೀವಿ. ಕೇವಲ ಇಸ್ಕೊಳ್ಳೋದು ಅಷ್ಟೇ ಅಲ್ಲ, ಸಮಾಜದಿಂದ ಇಸ್ಕೊಳ್ತೀವಿ, ಸರ್ಕಾರದಿಂದ ಇಸ್ಕೊಳ್ತೀವಿ. ಅದಕ್ಕೆ ನಮ್ಮಲ್ಲೂ ಒಂದು ಭಕ್ತಿ ಬೇಕಾಗತ್ತೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು. ಯಾರದು ಅನ್ನವರು ಪಿಕ್ಚರ್ನಾಗೆ ನಾವು ಹಾಡಿದ ಸಾಲದು. ಅದಕ್ಕೆ ಅಜ್ಜ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಬಗ್ಗೆ, ನಿಮ್ಮ ಊರಿನ ಬಗ್ಗೆ, ಈ ಕಲಾವಿದರ ಬಗ್ಗೆ? ನಮ್ಮ ಬಗ್ಗೆ ಅಂತೂ ಈಗಾಗಲೇ ತಿಳ್ಕೊಂಡಿದ್ವಿ. ಎಲ್ಲ ಹೆಸರು ಹೇಳೋದು, ಊರು ನಮ್ಮ ಕೃತಿ ಆಯ್ತು, ಎಲ್ಲಾನು ಆಯ್ತು. ಅಲ್ಲ, ಕೃತಿ ಆಯ್ತು, ಆ ಕೃತಿ ಶ್ರುತಿ ಒಳಗೂ ಬಂತಲ್ಲ, ಕೃತಿ ಬಂತು. ಸಮಾಜ ಈಗ ಮಿತಿ ಒಳಗೆ ಬರಬೇಕಾಗೈತಿ. ನಂದು ಈಗ ಅವ್ರು ಸಂಗೀತ ಮತ್ತು ದೊಡ್ಡ ಗವಾಯಿಗಳು ಅವರು, ನಮ್ಮ ಚಾನ್ಸ್ ಸಾರು ಅಧಿಕಾರ, ಅವ್ರಿಗೆ ಏನದ ನಾನು ಹೆಚ್ಚಾಗಿ ಶಿಶುನಾಥ್ ಶರೀಫರು ಅಂತೇಳಿ ಸಂಬೋಧಿಸ್ತೀನಿ ಯಾವಾಗೆಲ್ಲ. ದೊಡ್ಡ ಮಾತು, ದೊಡ್ಡವರು. ಯಾಕಂತಂದ್ರೆ ಅವರು ಜಾತಿಯಿಂದ ಮುಸಲ್ಮಾನರಾದ್ರೂ ಅವರ ಒಡನಾಟ ಹಿಂದೂಗಳ ಜೊತೆ ಎಲ್ಲ ಧರ್ಮದ ಸಂಗೀತ. ಹೌದು, ಅವರು ಒಳ್ಳೆ ಹಾಡುಗಾರರ. ಆನಂತರ ಯಾವಾಗಲೂ ಬಸವಣ್ಣವರು ಅಥವಾ ತತ್ವಪದ ಇಂಥವುಗಳನ್ನೇ ನೆಲಕ್ಕೆ ಹಾಕ್ತಿರ್ತಾರೆ. ದೊಡ್ಡ ದೊಡ್ಡ ಮಟ್ಟದ ಸ್ವಾಮಿಗಳು ಅವ್ರ ಸಾಹಿತ್ಯನ ಅವ್ರ ಜೊತೆಗೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅವರು. ಹೌದು, ಯಾರ ಜೊತೆ ದೊಡ್ಡ ದೊಡ್ಡವ್ರ ಜೊತೆನೂ ಹೋಗಿರ್ತಾರೆ. ಯಾವ್ಯಾವ ಜನ ಜೊತೆ ಹೋಗಿದ್ರು? ಈಶ್ವರ್ ಮಠ್ರ ಜೊತೆಗೆ, ಹೌದು, ನಮ್ಮ ಮಾದೇವ ಶಾಸ್ತ್ರಿಗಳು, ಶಾಸ್ತ್ರಿಗಳು, ಲಿಂಗಾಲೇಶ್ವರ ಗುರುಗಳ ಕಡೆ. ಯಾಕಂದ್ರೆ ದೊಡ್ಡ ದೊಡ್ಡವ್ರ ಜೊತೆನಲ್ಲೇ ಸಾಹಿತ್ಯ ಉಟ್ಕೊಂಡಾಗ ಆಮೇಲೆ ಎರಡೂ ಧರ್ಮಗಳನ್ನ ಸರ್ವ ಜಾತಿ. ಯಾಕಂದ್ರೆ ಕುಲ ನೆಲ ಜಲ ಕಲಾವಿದರಿಗೆ ಯಾವುದೂ ಸಂಬಂಧ ಅಲ್ಲ. ಆದ್ರೆ ಒಟ್ಟಾರೆ ಎರಡು ಕಲಾವಿದರಿಗೆ ಅದು ಸಂಬಂಧನೇ ಇಲ್ಲ. ಈಗ ಇದೀವಂದ್ರೆ ಉಸಿರು ಒಂದೊಂದು ಜಾತಿಯವರು ಇದೀವಿ. ಆ ಸಾಹಿತ್ಯ ಎಲ್ಲರಿಗೂ ಸಂಬಂಧಪಟ್ಟದ್ದಲ್ಲ. ಓಕೆ, ಕಲಾವಿದರ ಬಗ್ಗೆ ಹೇಳಿದ್ರಿ. ನಿಮ್ಮ ಊರಿನ ಬಗ್ಗೆ, ನಿಮ್ಮ ಊರಿನ ಜನರಿಗೆ ಏನು ಹೇಳಿ? ನಮ್ಮೂರು ನಾಗತ್ ಬಾಣ ಅಂದ್ರೆ ಶರಣರ ತಪ್ಪೋ ಭೂಮಿ ಅಂದರು. ಧೀರೇಶ್ವರ ಶರಣರ ತಪ್ಪೋ ಭೂಮಿ ಅಂದರು. ಅವರು ಅಲ್ಲೇ ಹುಟ್ಟಿ ಬೆಳೆದು ನಂತರ ಆ ಊರಿನಿಂದ ಸೋಲಾಪುರಕ್ಕೆ ಹೋದರು. ಆಗಿನ ಕಾಲದ ಜೀವನ ದುಸ್ತರ ಇತ್ತು. ಅದಕ್ಕೆ ಅವರು ಸೋಲಾಪುರಕ್ಕೆ ಹೋಗಿ ಅಲ್ಲೇ ಹೆಸರುವಾಸಿಗಳಾದರು. ಮಹಾನ್ ಪುರುಷರು. ಇದು ಬಸವಣ್ಣವರಿಗೆ ಅಧಿಕಾರ ಇತ್ತು, ಎಲ್ಲ ಸೌಕರ್ಯಗಳಿದ್ದು. ಆದ್ರೆ ಇವರು ಬರೇ ಒಂದು ಜೋಳಿಗೆ ಮೇಲೆ ದಾಸೋಹ ಮಾಡಿದರು. ಏನ್ರಿ, ಆನಂತರ ಅವರು ಗುರುಗಳ ಬಗ್ಗೆ ಅಂದರೆ ಎಂದಿಲ್ಲದ ಒಂದು ಭಕ್ತಿ ಅವರು. ಗುರು ದಾಸೋಹಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡು ಅವತ್ತೇನೆ ಪ್ರಸಾದ ತಗೊಳ್ಬಿಟ್ರು. ಏನ್ರಿ, ಅವ್ರ ಕೊನೆಗಾಲ ಹೇಳ್ತೇನೆ ಅಷ್ಟೇ. ಅವರು ಉಳಿದೆಲ್ಲ ಏನು ಮಹಾನ್ ಪುರುಷರು, ಅವ್ರ ಬಗ್ಗೆ ಏನು ಹೇಳ್ಕೊಳಕೈತೆ, ಹೇಳ್ಕೊಂಡಾಗ ಅಂಥವ್ರು ಏನದ ನಿಮ್ದೊಳಗೆ ಆದರು. ಅವರು ಕುಮಾರೇಶ್ವರ ಸ್ವಾಮಿಗಳ ಸಲುವಾಗಿ ಅಲ್ಲೇ ಉಳ್ಕೊಂಡಿದ್ರು. ಅಂಥ ಪ್ರಭೂಮಿ ನಾನತೋಡ ಶರಣವೀರೇಶ್ವರ. ನಾವು ಅಲ್ಲೇ ಹುಟ್ಟಿದ್ದು ನಮಗೂ ಪುಣ್ಯ. ಶರಣರ ನಾಡಿನಲ್ಲಿ ನಾಲ್ಕು ಮಾಡಿದ ಎಲ್ಲರೂ ಅನ್ನೋದೇ ನಾವು ಸಹಿತ ಎಲ್ಲ ಶರಣರೇ. ಎಲ್ಲರೂ ಅವ್ರ ಬಗ್ಗೆ ಬಹಳ ಭಕ್ತಿ ಗೌರವ. ಅಂಥ ಮಹಾತ್ಮರು ಏನದ ಪುನಃ ಬಂದು ಈ
ಈ ಭೂಮಿನ ಬೆಳಗಲಿ. ಬೆಳಗಬೇಕು. ಓಕೆ ಅವರ ಸಾಹಿತ್ಯದ ದೇಶಭಕ್ತಿ ಗೀತೆ ಭಾಗ ಇದನ್ನ ನಲವತ್ತೊಡ ಶರಣ ವೀರೇಶ್ವರ. ಓಕೆ, ನಲವತ್ತೊಡ ಶರಣ ವೀರೇಶ್ವರ ಒಂದು ಹಾಡು ಬರುತ್ತೆ. ದೇಶಭಕ್ತಿ ಗೀತೆ ಬಗ್ಗೆ ಹೇಳಿದ್ವಿ. ನಲವತ್ತೊಡ ಶರಣ ವೀರೇಶ್ವರದ ಒಂದು ಹಾಡು ಹಾಡಿದ್ವಿ. ಹಾಗಾಗಿ ದೇಶಭಕ್ತಿ ಗೀತೆ ಬಿಟ್ಟು ಹೋದ್ರೆ ನಮ್ದು ತಪ್ಪಾಗುತ್ತೆ. ದೇಶಭಕ್ತಿ ಗೀತೆ ಜನನಿ ಜನ್ಮಭೂಮಿಗೆ
ಹಡ್ದಂಗೆಲ್ಲ ಹೊಂಡತ್ತ ಬಂಗಾರ, ಎಲ್ಲೆಲ್ಲಿ ಬುದ್ಧಿ ಹಾಕ್ತಿಯಲ್ಲ ಅಲ್ಲೆಲ್ಲ ಬಂಗಾರನ ಹೊಂಡತ್ತ. ಆಕ್ಚುಲಿ ಏನಂದ್ರೆ ಶಾಲೆ ಮಕ್ಕಳೊಳಗೆ ಹಾಡ್ಸಿದ್ದು ಹಾ. ಇದು ಕೋರಸ್ ಗಿರಸ್ ಅದ ಒಬ್ಬಂಗ ಹಾಡೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆಗುತ್ತೆ. ಆಗುತ್ತೆ. ಕ್ಷಮಿಸ್ಬೇಕು. ಎಲ್ಲ ಆಮೇಲೆ ಈಗ ಹಡ್ದಂಗೆಲ್ಲ ಐತಿ, ಇದು ಮುಗಿಯಂಗಿಲ್ಲ. ಹಾಗಂತ ನಾವು ಸ್ಥಾವರ ಮಠ ಗುರುಗಳ ಬಗ್ಗೆ ಸಂಪೂರ್ಣ ಪರಿಚಯ ಮಾಡಿ ಕೊಡ್ತೀವಿ ಅಂತೇನಲ್ಲ. ಸುಮ್ಮನೆ ಇದು ಮುಖಪುಟ ನೋಡ್ಕೊಂಡು ಮುಂದಕ್ಕೆ ಆದ್ವಿ. ಇನ್ನು ಪುಸ್ತಕನ ತೆರೀಲಿಲ್ಲ, ಪುಸ್ತಕ ತೆರೀಲಿಲ್ಲ. ನಾವು ಮುಖಪುಟ ಅಷ್ಟೇ ತೋರಿಸಿವಿ. ನೆಕ್ಸ್ಟ್ ಇಡೀ ಪುಸ್ತಕನ ನೋಡುವಂಥ ಪ್ರಯತ್ನವನ್ನು ತಾವು ಮಾಡಿ ಇದು 5ನೇ ಭಾಗ ಮತ್ತು ಕೊನೆಯ ಭಾಗ ಇದೀಗ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.